ತಯಾರು ಮಾಡುವ ಬಹುತೇಕ ಆಹಾರ ಪದಾರ್ಥಗಳಲ್ಲಿ ಟೊಮೆಟೊ ಬಳಕೆಯಾಗುತ್ತದೆ. ಟೊಮೆಟೊ ಇಲ್ಲದಿದ್ದರೆ ಹೆಂಗಸರಿಗೆ ಅಡುಗೆ ಮನೆಯಲ್ಲಿ ಕೈಕಾಲು ಆಡುವುದಿಲ್ಲ. ಅಷ್ಟರ ಮಟ್ಟಿಗೆ ಟೊಮೆಟೊ ಎಲ್ಲರ ಮನೆಯ ನೆಚ್ಚಿನ ತರಕಾರಿಯಾಗಿದೆ. ಆದರೆ ಇಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಟೊಮೆಟೊ ಹಣ್ಣಿನ ಮೇಲೆ ಒಂದು ಆರೋಪ ಇದೆ. ಅದೇನೆಂದರೆ ಟೊಮೆಟೊ ಹಣ್ಣುಗಳನ್ನ ತಿನ್ನುವವರಿಗೆ ಕಿಡ್ನಿಗಳಲ್ಲಿ ಕಲ್ಲುಗಳು ಕಂಡುಬರುತ್ತವೆ ಎಂದು. ಇದು ಕೇವಲ ಒಬ್ಬ ಇಬ್ಬರ ಗೊಂದಲವಲ್ಲ, ಅನೇಕರಿಗೆ ಈ ಪ್ರಶ್ನೆ ಕಾಡುತ್ತದೆ. ಹಾಗಾದ್ರೆ ಬನ್ನಿ, ಈ ಬಗ್ಗೆ ವೈದ್ಯರ ಸಲಹೆ ಏನು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಟೊಮೆಟೊದಿಂದ ಕಿಡ್ನಿಯಲ್ಲಿ ಕಲ್ಲುಗಳು, ಈ ನಂಬಿಕೆ ನಿಜನಾ? ಇದಕ್ಕೆ ನೀವು ವೈದ್ಯರನ್ನೇ ಕೇಳಬೇಕು. ಮೂತ್ರರೋಗ ತಜ್ಞರ ಪ್ರಕಾರ ಟೊಮೆಟೊ ಹಣ್ಣುಗಳಲ್ಲಿ ಕೆಲವೊಂದು ವಿಟಮಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಅಪಾರವಾಗಿ ಕಂಡುಬರುತ್ತವೆ. ಪ್ರಮುಖವಾಗಿ ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇದು ಆಕ್ಸಿಡೇಟಿವ್ ಒತ್ತಡವನ್ನ ನಿಯಂತ್ರಣ ಮಾಡುವಲ್ಲಿ ಕೆಲಸ ಮಾಡುತ್ತದೆ. ಇನ್ನು ಯಾಕೆ ಹೀಗೆಲ್ಲ ಸಮಸ್ಯೆಗಳು ಬರುತ್ತದೆ ಎನ್ನುವುದನ್ನು ನೋಡುವುದಾದರೆ, ಹಲವಾರು ಕಾರಣಗಳಿಂದ ಇಂತಹ ಒಂದು ಒತ್ತಡ ದೇಹದಲ್ಲಿ ನಿರ್ಮಾಣವಾಗುತ್ತದೆ. ಉದಾಹರಣೆಗೆ ಮಧುಮೇಹ, ಬೊಜ್ಜು, ಅಧಿಕ ರಕ್ತದ ಒತ್ತಡ, ಸುತ್ತಮುತ್ತಲಿನ ಮಾಲಿನ್ಯ, ಸೋಂಕು ಮತ್ತು ಕಿಡ್ನಿಗಳಲ್ಲಿನ ಉರಿಯೂತ ಇವೆಲ್ಲವೂ ಸಹ ಆಕ್ಸಿಡೇಟಿವ್ ಒತ್ತಡ ಉಂಟಾಗುವಂತೆ ಮಾಡುತ್ತವೆ. ನಮ್ಮ ಕಿಡ್ನಿಗಳು ಎಷ್ಟೇ ಆರೋಗ್ಯಕರವಾಗಿ ಇದ್ದರೂ ಸಹ ಈ ಕಾರಣದಿಂದ ತೊಂದರೆಗೆ ಒಳಗಾಗುತ್ತವೆ. ಇನ್ನು ಕೇವಲ ಕಿಡ್ನಿಗಳು ಮಾತ್ರವಲ್ಲ, ಲೈಕೋಪಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ದೇಹದ ಇತರ ಭಾಗಗಳಿಗೂ ಸೇರಿಕೊಂಡು ಬೇರೆ ಬೇರೆ ಅಂಗಾಂಗಗಳನ್ನು ಸಹ ಹಾನಿ ಮಾಡಬಹುದಾಗಿದೆ. ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಟೊಮೆಟೊ ಹಣ್ಣುಗಳನ್ನ ತಿನ್ನುವುದರಿಂದ ದೇಹಕ್ಕೆ ಸಾಕಷ್ಟು ಒಳ್ಳೆಯ ಲಾಭಗಳಿವೆ. ಅನಾರೋಗ್ಯ ಕಡಿಮೆ. ಆದರೆ ಎಲ್ಲಾ ರೋಗಿಗಳಿಗೆ ಇದೇ ರೀತಿ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರಿಗೆ ಟೊಮೆಟೊ ಹಣ್ಣುಗಳಿಂದ ಕಿಡ್ನಿಗಳಿಗೆ ಯಾವುದೇ ತೊಂದರೆ ಇರುವುದಿಲ್ಲ. ಬದಲಾಗಿ ಇವುಗಳ ಸೇವನೆಯಿಂದ ಇಡೀ ದೇಹಕ್ಕೆ ಉತ್ತಮ ಪ್ರಯೋಜನಗಳು ಉಂಟಾಗುತ್ತವೆ. ಇನ್ನು ಕೆಲವು ಜನರಲ್ಲಿ ಟೊಮೆಟೊ ಹಣ್ಣುಗಳು ಆಕ್ಸಲೇಟ್ ಕಲ್ಲುಗಳನ್ನ ಉತ್ಪತ್ತಿ ಮಾಡುತ್ತದೆ ಎಂದು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಈ ರೀತಿ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಯಾರು ಟೊಮೆಟೊ ಹಣ್ಣುಗಳನ್ನ ಚೆನ್ನಾಗಿ ಬೇಯಿಸಿ ತಿನ್ನುತ್ತಾರೆ ಅವರ ಆರೋಗ್ಯಕ್ಕೆ ಟೊಮೆಟೊ ಹಣ್ಣುಗಳು ಖಂಡಿತ ಸುರಕ್ಷೆ ಎಂದು ಹೇಳಬಹುದು. ಆದರೆ ಹಸಿಯಾಗಿ ಟೊಮೆಟೊ ಹಣ್ಣುಗಳನ್ನ ತಿನ್ನುವುದರಿಂದ ಕಿಡ್ನಿ ಕಲ್ಲುಗಳು ಕಂಡುಬರುತ್ತವೆ. ಹೆಚ್ಚಾಗಿ ಟೊಮೆಟೊ ಹಣ್ಣುಗಳನ್ನ ತಿನ್ನುವುದರಿಂದ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳುತ್ತಾರೆ. ಆದರೆ ಎಲ್ಲರಿಗೂ ಈ ಸಮಸ್ಯೆ ಬರುತ್ತದೆ ಎಂದು ಹೇಳಲು ಬರುವುದಿಲ್ಲ. ಇನ್ನು ಟೊಮೆಟೊ ಹಣ್ಣುಗಳಲ್ಲಿ ಆಕ್ಸಲೇಟ್ ಅಂಶ ತೀರಾ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಯಾವುದೇ ಕಾರಣಕ್ಕೂ ಇಷ್ಟು ಕಡಿಮೆ ಪ್ರಮಾಣದ ಆಕ್ಸಲೇಟ್ ಅಂಶ ಕಿಡ್ನಿಗಳಲ್ಲಿ ಕಲ್ಲುಗಳನ್ನ ಉಂಟು ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರು ವೈದ್ಯರ ಸಲಹೆಗಳನ್ನ ಪಡೆದುಕೊಂಡು ಟೊಮೆಟೊ ಹಣ್ಣುಗಳನ್ನ ಸೇವನೆ ಮಾಡಿ. ಆಕ್ಸಲೇಟ್ ಅಂಶಗಳು ಹೆಚ್ಚಾಗಿರುವ ತರಕಾರಿಗಳಿಂದ ದೂರವಿರಿ. ಇನ್ನು ಕ್ಯಾಲ್ಸಿಯಂ ಆಕ್ಸಲೇಟ್ ಮೋನೋಹೈಡ್ರೇಟ್ ಎಂಬ ಪ್ರಮಾಣ ಕಿಡ್ನಿ ಕಲ್ಲುಗಳು ಉತ್ಪತ್ತಿಯಾಗಲು ಕಾರಣವಾಗುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಇನ್ನು ಕೊನೆಯದಾಗಿ ಮಹಿಳೆಯರಲ್ಲಿ ಹೆಚ್ಚಿನ ಪ್ರಮಾಣದ ಟೊಮೆಟೊ ಹಣ್ಣುಗಳ ಸೇವನೆ ಕ್ಯಾನ್ಸರ್ ತೊಂದರೆಯನ್ನು 40% ಕಡಿಮೆ ಮಾಡುತ್ತದೆ. ಪುರುಷರಲ್ಲಿ ಇದು 20% ಕಡಿಮೆಯಾಗುತ್ತದೆ ಎಂದು ಸಂಶೋಧನೆ ಹೇಳುತ್ತದೆ. ಹಾಗಾಗಿ ಯಾರ ದೇಹದಲ್ಲಿ ಆಕ್ಸಲೇಟ್ ಉತ್ಪತ್ತಿಯಾಗುವುದಿಲ್ಲ ಅಂಥವರು ಟೊಮೆಟೊ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಬಹುದು. ಟೊಮೆಟೊ ಹಣ್ಣುಗಳಿಂದ ನಷ್ಟಕ್ಕಿಂತ ಲಾಭವೇ ಹೆಚ್ಚು ಎಂಬುದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಅಡುಗೆಗೂ ಈರುಳ್ಳಿ ಬೇಕೇ ಬೇಕು, ಪ್ರತಿದಿನವೂ ಬೇಕು. ಈರುಳ್ಳಿ ಇಲ್ಲದ ಸಾಂಬಾರ್, ಪಲ್ಯ, ಸಾಗು ತಿನ್ನಲು ಅಷ್ಟು ರುಚಿ ಕೊಡುವುದಿಲ್ಲ. ಚಳಿಗಾಲ, ಮಳೆಗಾಲ ಎಲ್ಲ ಸಮಯದಲ್ಲೂ
ಈರುಳ್ಳಿ ಕೊಡುವ ಆರೋಗ್ಯ ಪ್ರಯೋಜನಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಏಕೆಂದರೆ ಇದರಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾದ ಎಲ್ಲ ಬಗೆಯ ಪೌಷ್ಟಿಕಾಂಶಗಳು ಇವೆ. ತಲೆ ಕೂದಲು, ಹೃದಯ, ಉಗುರು, ಚರ್ಮ ಹೀಗೆ ಮನುಷ್ಯನ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಈರುಳ್ಳಿಯಿಂದ ಪ್ರಯೋಜನವಿದೆ ಎನ್ನುತ್ತಾರೆ ಆರೋಗ್ಯ ತಜ್ಞರು. ಹಾಗಾದ್ರೆ ಈರುಳ್ಳಿಯ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈರುಳ್ಳಿ ತನ್ನಲ್ಲಿ ಪಾಲಿಫಿನಾಲ್ ಎಂಬ ಅಂಶಗಳನ್ನು ಒಳಗೊಂಡಿದ್ದು ಆಂಟಿ ಆಕ್ಸಿಡೆಂಟ್ ರೂಪದಲ್ಲಿ ನಮ್ಮ ದೇಹಕ್ಕೆ ಫ್ರೀ ರ್ಯಾಡಿಕಲ್ ಅಂಶಗಳ ವಿರುದ್ಧ ಹೋರಾಡಿ ರಕ್ಷಣೆ ನೀಡುತ್ತದೆ. ಇವುಗಳನ್ನು ತೆಗೆದುಹಾಕಿ ನಮ್ಮ ದೇಹಕ್ಕೆ ಅದ್ಭುತವಾದ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ. ಇನ್ನು ನಾರಿನ ಅಂಶ ಅಪಾರ ಪ್ರಮಾಣದಲ್ಲಿರುವ ಈರುಳ್ಳಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳನ್ನ ಸರಿಪಡಿಸುತ್ತದೆ. ಅದರಲ್ಲಿ ಅಜೀರ್ಣತೆ, ಮಲಬದ್ಧತೆ ಕೂಡ ಒಂದು. ಈರುಳ್ಳಿಯಲ್ಲಿ ಕರಗುವ ನಾರಿನ ಅಂಶ ಇರಲಿದ್ದು ಕರುಳಿನ ಭಾಗದಲ್ಲಿ ಉತ್ತಮ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತದೆ ಮತ್ತು ಇದರಿಂದ ಜೀರ್ಣಶಕ್ತಿ ಕ್ರಮೇಣವಾಗಿ ಹೆಚ್ಚಾಗುತ್ತದೆ. ಇನ್ನು ಈರುಳ್ಳಿಯಲ್ಲಿ ಕಂಡುಬರುವ ಸಲ್ಫರ್ ಪ್ರಮಾಣ ದೇಹದ ಬ್ಲಡ್ ಶುಗರ್ ಮಟ್ಟವನ್ನ ನಿರ್ವಹಣೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ಸುಲಿನ್ ಉತ್ಪತ್ತಿಯಲ್ಲಿ ನೆರವಾಗುತ್ತದೆ. ಈರುಳ್ಳಿಯಲ್ಲಿ ಕಂಡುಬರುವ ಸಲ್ಫರ್, ಕ್ರೋಮಿಯಂ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಅದೇ ರೀತಿ ಇರುವಂತೆ ಮೇಂಟೈನ್ ಮಾಡುತ್ತದೆ. ಇನ್ನು ಈರುಳ್ಳಿ ತಲೆ ಕೂದಲು ಸೊಂಪಾಗಿ ಬೆಳೆಯುವಂತೆ ನೋಡಿಕೊಳ್ಳುತ್ತದೆ, ಏಕೆಂದರೆ ಇದರಲ್ಲಿ ಪೋಲೇಟ್ ಎಂಬ ಸಣ್ಣ ಪ್ರಮಾಣದ ಪೌಷ್ಟಿಕ ಸತ್ವ ಇರಲಿದ್ದು ತಲೆ ಕೂದಲಿನ ಬೇರುಗಳಿಗೆ ಹಾಗೂ ಕಿರುಚೀಲಗಳಿಗೆ ಇದರ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಈರುಳ್ಳಿ ಪೇಸ್ಟ್ ಮಾಡಿ ತಲೆಗೆ ಹಚ್ಚುವುದರಿಂದ ತಲೆ ಕೂದಲಿಗೆ ಸಿಗಬೇಕಾದ ಪೌಷ್ಟಿಕಾಂಶ ಸಿಕ್ಕಂತಾಗುತ್ತದೆ ಮತ್ತು ಕೆರಟಿನ್ ಉತ್ಪತ್ತಿ ಕೂಡ ಹೆಚ್ಚಾಗುತ್ತದೆ. ಇನ್ನು ಪ್ರತಿದಿನ ಈರುಳ್ಳಿ ಸ್ವಲ್ಪ ಬೆಲ್ಲ ತಿನ್ನುವುದರಿಂದ ಹೃದಯ ಆರೋಗ್ಯಕರವಾಗಿರುತ್ತದೆ. ಮುಖ್ಯವಾಗಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಂಡು ಸರಾಗವಾದ ರಕ್ತ ಸಂಚಾರವನ್ನು ಈರುಳ್ಳಿ ಕೊಡುತ್ತದೆ. ದೇಹದ ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನ ಅಂಶವನ್ನ ಕರಗಿಸುವ ಕೆಲಸ ಮಾಡುತ್ತದೆ. ಹಾಗಾಗಿಯೇ ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗಿ ಆರೋಗ್ಯಕರವಾದ ಹೃದಯ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.